ನಮಸ್ತೆ. ಅಂದಿನ ಕಾಂಗ್ರೆಸ್ಸು ಮತ್ತು ಮುಸ್ಲಿಂ ಲೀಗ್ ಸೇರಿ ಹಿಂದೂಗಳ ಶ್ರದ್ಧೆ ಮತ್ತು ನಂಬಿಕೆಗಳ ಮೇಲೆ ಹೇಗೆ ದಾಳಿ ಮಾಡ್ತಾರೆ ಅನ್ನೋದಕ್ಕೆ ಎರಡು ಉದಾಹರಣೆಗಳನ್ನು ನೋಡೋಣ. ನಮ್ಮ ದೇಶದ ಮೊದಲ ರಾಷ್ಟ್ರಗೀತೆ ವಂದೇ ಮಾತರಮನ್ನು ಕೈ ಬಿಟ್ಟಿದ್ದಾಗಿರ್ಬೋದು, ಅಥವಾ ಈಗಿನ ತ್ರಿವರ್ಣ ಧ್ವಜ ಹುಟ್ಟುವಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರದ ಚೈತನ್ಯದ ಪ್ರತೀಕವಾದಂತಹ ಭಗವಧ್ವಜವನ್ನು ಬದಿಗೆ ಸರಿಸಿದ್ದಾಗಿರ್ಬೋದು. ಇಷ್ಟೇ ಅಲ್ಲದೆ ನಮ್ಮ ಶ್ರದ್ಧಾ ಬಿಂದುಗಳ ಮೇಲೆ ಕಾವ್ಯ ಇರ್ಬೋದು ಅಥವಾ ಭಜನೆಗಳಿರ್ಬೋದು, ಅವುಗಳ ಮೇಲೆ ದಾಳಿ ಮಾಡೋದರ ಜೊತೆಗೆ ಮುಸ್ಲಿಮರನ್ನು ಪ್ರತಿ ಹೆಜ್ಜೆಗೂ ಓಲೈಸ್ತಾ ಹೋಗಿದ್ದ ಕಾರಣ ದೇಶ ವಿಭಜನೆ ಎಂಬ ಒಂದು ದುರಂತಕ್ಕೆ ಬಂದು ತಲುಪಿದೆ. ಬಂಕಿಂಚಂದ್ರರವರ ಚಾರಿತ್ರಿಕ ಕಾದಂಬರಿ ಆನಂದ ಮಠದಲ್ಲಿ ಮೊದಲ ಬಾರಿಗೆ ದೇಶಪೂರಿತ ಕಾವ್ಯ ವಂದೇ ಮಾತರಂ ನಮ್ಮ ಮಾತೃತ್ವವನ್ನು ವಿದ್ಯೆ ಮತ್ತು ಸಂಸ್ಕೃತಿಗಳ ರೂಪಳಾದ ಸರಸ್ವತಿ, ಸೌಂದರ್ಯ ಮತ್ತು ಐಶ್ವರ್ಯಗಳ ರೂಪಳಾದ ಲಕ್ಷ್ಮಿ, ಶಕ್ತಿ ಚೈತನ್ಯಗಳ ಮೈವತ್ತ ದುರ್ಗೆ, ಈ ಮೂವರ ತ್ರಿರೂಪ ಮಾತೃಭೂಮಿ ದಿವ್ಯ ವೈಭವಕರಣವೇ ಈ ವಂದೇ ಮಾತರಂ. 1905ರಲ್ಲಿ ಬಂಗಾಳ ವಿಭಜನೆ ಆದಾಗಲಂತೂ ಈ ವಂದೇ ಮಾತರಂ ಗೀತೆ ಪ್ರತಿಯೊಬ್ಬರ ನಾಲಿಗೆಯ ಮೇಲೆ ಹರಿದಾಡುವ ಒಂದು ರಣಮಂತ್ರವಾಗಿತ್ತು. ಮೊದಲ ಕಾಂಗ್ರೆಸ್ ಅಧಿವೇಶನದಲ್ಲಿ ಇದನ್ನು ಹಾಡಿದವರು ರವೀಂದ್ರನಾಥ್ ಅವರು. ಆದರೆ ಈ ವಂದೇ ಮಾತರಂ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಗೂಳಿಗೆ ಒಂದು ಕೆಂಪು ಬಟ್ಟೆ ತೋರಿದಂತಾಯಿತು. ಪೂರ್ವ ಬಂಗಾಳದ ಗವರ್ನರ್ ಅಂತೂ ಈ ಕಾವ್ಯವಲ್ಲಿರುವ ಪದಗಳನ್ನು ಉಚ್ಚರಿಸುವುದು ಕೂಡ ತಪ್ಪು ಅಂತ ಆಜ್ಞೆ ಹೊರಡಿಸ್ತಾನೆ. ಆದರೆ ಭಾರಿ ಸಾಲಿನ ನಮ್ಮ ನೂರಾರು ಹಿಂದೂ ಯುವಕರು ಈ ಗೀತೆಯನ್ನು ತಮ್ಮ ಸಿಂಹ ಕಂಠದಿಂದ ಹಾಡಿ ಬ್ರಿಟಿಷರ ಬೂಟು ಮತ್ತು ಲಾಟಿಗೆ ತಮ್ಮ ಎದೆಯನ್ನೇ ಕೊಡ್ತಾರೆ. ರಕ್ತ ಸುರಿಸಿ ಈ ಪವಿತ್ರವಾದ ಮತ್ತು ಶಕ್ತಿಶಾಲಿಯಾದ ರಾಷ್ಟ್ರಮಂತ್ರವೆಂಬ ಬಿರುದನ್ನು ಕೊಡ್ತಾರೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ, ಬಡವರಿಂದ ಹಿಡಿದು ಶ್ರೀಮಂತರವರೆಗೂ, ಹಳ್ಳಿಯಿಂದ ನಗರದವರೆಗೂ, ಸ್ತ್ರೀ ಪುರುಷರವರೆಗೂ ಎಲ್ಲರ ಬಾಯಲ್ಲೂ ಬರುವಂತಹ ಈ ರಣಮಂತ್ರ, ಈ ರಾಷ್ಟ್ರಗೀತೆ, ಇದೇ ರಾಷ್ಟ್ರಗೀತೆಯನ್ನು ಹೇಳುತ್ತಾ ನೂರಾರು ಕ್ರಾಂತಿಕಾರಿಗಳು ಮಾತೃಭೂಮಿಗೆ ಅಂತಿಮ ಪ್ರಣಾಮ ಸಲ್ಲಿಸಿ ನೇಣು ಕುಣಿಕೆಗೆ ತಮ್ಮ ತಲೆಯನ್ನು ಕೊಡ್ತಾರೆ. ಇಂತಹ ರಣಮಂತ್ರಕ್ಕೆ ಮೊದಲು ಪ್ರಹಾರ ಆಗಿದ್ದು 1923ರ ಕಾಂಗ್ರೆಸ್ ಅಧಿವೇಶನದಲ್ಲಿ. ಈ ಕಾಂಗ್ರೆಸ್ ಅಧಿವೇಶನ ಆಂಧ್ರ ಪ್ರದೇಶದ ಕಾಕಿನಾಡನಲ್ಲಿ ನಡೆಯುತ್ತೆ. ಈ ಅಧಿವೇಶನದಲ್ಲಿ ಈ ವಂದೇ ಮಾತರಂ ಗೀತೆಯನ್ನು ಹಾಡುವುದಕ್ಕೆ ವಿಶೇಷದ ಆಹ್ವಾನದ ಮೇರೆಗೆ ಮಹಾರಾಷ್ಟ್ರದ ಪ್ರಖ್ಯಾತ ಕವಿ ಹಾಗೂ ರಾಷ್ಟ್ರಭಕ್ತ ವಿಷ್ಣು ದಿಗಂಬರ್ ಪಲುಸ್ಕರ್ ಅವ್ರನ್ನ ಆಹ್ವಾನ ಮಾಡಿರ್ತಾರೆ. ಈ ಆಹ್ವಾನದ ಅಧ್ಯಕ್ಷರಾದವರು ಮೌಲಾನ್ ಮೊಹಮ್ಮದ್ ಅಲಿ. ಇನ್ನೇನು ಅಧಿವೇಶನ ಪ್ರಾರಂಭವಾಗುವ ಮುಂಚೆ ಪಲುಸ್ಕರ್ ಅವರು ವಂದೇ ಮಾತರಂ ಗೀತೆಯನ್ನು ಹಾಡುವುದಕ್ಕೆ ಎದ್ದು ನಿಲ್ತಾರೆ. ಅವಾಗ ಅಧ್ಯಕ್ಷ ಮಹನೀಯರು ಅನುಮತಿ ಕೊಡೋದಿಲ್ಲ. ಏನು ಹೇಳ್ತಾರಂದರೆ, ಗೀತೆಯನ್ನು ಹಾಡುವುದು, ಈ ವಂದೇ ಮಾತರಂ ಗೀತೆಯನ್ನು ಹಾಡುವುದು ನಮ್ಮ ಮತಿಗೆ ವಿರುದ್ಧವಾದದ್ದು, ಅದಕ್ಕೆ ಇದನ್ನು ಹಾಡ್ಕೊಡುದು ಅಂತ ಹೇಳ್ತಾರೆ ಮೌಲಾನಾ ಮೊಹಮ್ಮದ್ ಅಲಿ ಅವರು. ಅಲ್ಲಿದ್ದಂತಹ ನೂರಾರು ನಾಯಕರೆಲ್ಲ ಮೂಕರಾಗಿ ಕೂತ್ಕೋತಾರೆ. ಕಾಂಗ್ರೆಸ್ಸಿನ ಅತಿರಥ ಮಹಾರಥಗಳು ದಿಗ್ಭ್ರಾಂತರಾಗಿ ಕೂತ್ಕೋತಾರೆ. ಅಧ್ಯಕ್ಷ ಮಹನೀಯರಿಗೆ ಏನು ಉತ್ತರ ಕೊಡ್ಬೇಕಂತ ಗೊತ್ತಾಗಲ್ಲ. ಆದರೆ ಪಲುಸ್ಕರ್ ಅವರು ಅಧ್ಯಕ್ಷ ಮಹನೀಯರಿಗೆ ಕೇಳ್ತಾರೆ, ಅಧ್ಯಕ್ಷರೇ, ಇದು ರಾಷ್ಟ್ರೀಯ ವೇದಿಕೆ, ಇಲ್ಲಿ ರಾಷ್ಟ್ರಗೀತೆ ಹಾಡಲು ಯಾರ ಅನುಮತಿಯೂ ಬೇಕಾಗಿಲ್ಲ. ನಾನು ಮಸೀದಿ ಒಳಗೆ ಹಾಡ್ತಾ ಇಲ್ಲ, ನಾನು ಒಂದು ರಾಷ್ಟ್ರೀಯ ವೇದಿಕೆ ಮೇಲೆ ಹಾಡ್ತಾ ಇದ್ದೇನೆ. ನೀವು ಅಧ್ಯಕ್ಷರಾಗಿ ಆಯ್ಕೆಯಾದಾಗ ನಿಮ್ಮ ಮೆರವಣಿಗೆಯಲ್ಲಿ ಬಾಜಾ ಭಜಂತ್ರಿಗಳನ್ನು ಬಡಿತಿದ್ರು.
ಕಾವ್ಯಗಳನ್ನು ಹಾಡುತ್ತಿರುವಾಗ ನೀವೇಕೆ ಅಡ್ಡಿಪಡಿಸಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಅಧ್ಯಕ್ಷ ಮಾನ್ಯರ ಹತ್ರ ಉತ್ತರ ಇರಲಿಲ್ಲ. ಅಧ್ಯಕ್ಷ ಮಾನ್ಯರು ವೇದಿಕೆ ಬಿಟ್ಟು ಕೆಳಗಡೆ ಇಳಿದು ಹೋಗ್ತಾರೆ. ಆದರೆ ಪಲುಸ್ಕರ್ ಅವರು ವಂದೇ ಮಾತರಂ ಕಂಪ್ಲೀಟಾಗಿ ಹಾಡಿ ವಾಪಸ್ ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಆದರೆ ಇದಾದ ನಂತರ ಕಾಂಗ್ರೆಸ್ಸಿಗೆ ದೊಡ್ಡ ತಲೆನೋವಾಗಿದ್ದು, ಮುಸ್ಲಿಮರನ್ನು ಓಲೈಸುವುದರಲ್ಲಿ ವಂದೇ ಮಾತರಂ ದೊಡ್ಡ ತಲೆನೋವಾಯಿತು. ಆದ ಕಾರಣ ಹೇಗಾದರೂ ಮಾಡಿ ವಂದೇ ಮಾತರಮನ್ನು ಕೈ ಬಿಡಬೇಕಂತ ವಿಚಾರ ಮಾಡಿದ ಕಾಂಗ್ರೆಸ್ ಮೊಹಮ್ಮದ್ ಇಕ್ಬಾಲ್ ಅವರು ಬರೆದಂತಹ ಸಾರೆ ಜಹಾಸೆ ಅಚ್ಚ ಹಿಂದೂಸ್ತಾನ ಹಮಾರ ಎಂಬ ಒಂದು ಗೀತೆಯನ್ನು, ಕವಿತೆಯನ್ನು ಆಮೇಲೆ ರಾಷ್ಟ್ರಗೀತೆಯನ್ನಾಗಿ ಅಂಗೀಕರಿಸ್ತಾರೆ. ಹೀಗೆ ನಮ್ಮ ದೇಶದ, ನಮ್ಮ ರಾಷ್ಟ್ರದ ದಿವ್ಯ ವೈಭವೀಕರಣವನ್ನು ವಿವರಿಸುವಂಥ ಒಂದು ಮಾತರಂ ಗೀತೆಯನ್ನು, ರಾಷ್ಟ್ರಗೀತೆಯನ್ನು ಕೈಬಿಟ್ರು. ಇನ್ನು ತ್ರಿವರ್ಣ ಧ್ವಜ ಹುಟ್ಟುವಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರದ ಧ್ವಜ ಅತಿ ಪುರಾತನ ಕಾಲದಿಂದ ನಮ್ಮ ರಾಷ್ಟ್ರಕ್ಕೆ ಧ್ವಜ ಆಗಿದ್ದಂತಹ ಕಾವಿ ಅಥವಾ ಕೇಸರಿ ಅಥವಾ ಭಗವಾ ಧ್ವಜವನ್ನು ಬದಿಗೆ ಸರಿಸಿದ್ರು. ಕಾಂಗ್ರೆಸ್ ಕಾರ್ಯಕಾರಿಣಿ ಸದಸ್ಯರ ಸಭೆ ಇರುತ್ತೆ ಆಂಧ್ರದಲ್ಲಿ, ಈಗಿನ ವಿಜಯವಾಡದಲ್ಲಿ. ಆ ಸಭೆಯಲ್ಲಿ ಎಲ್ಲರೂ ಪಾಲ್ಗೊಂಡಿರ್ತಾರೆ. ಅವಾಗ ಆಂಧ್ರದ ಒಬ್ಬ ಯುವಕ ಒಂದು ಧ್ವಜ ಮಾಡಿರ್ತಾನೆ. ಆ ಧ್ವಜವನ್ನು ಗಾಂಧೀಜಿಯವರ ಹತ್ರ ಒಯ್ತಾನೆ. ಆ ಧ್ವಜ ಹೇಗಿರುತ್ತೆ ಅಂದರೆ ಕೆಂಪು ಮತ್ತು ಹಸಿರು ಬಣ್ಣದ ಧ್ವಜ ಇರುತ್ತೆ. ಅದನ್ನು ಗಾಂಧೀಜಿಯವರಿಗೆ ಹೋಗಿ ತೋರಿಸ್ತಾನೆ. ಯಾಕೆಂದರೆ ಈ ಸಭೆಗಿಂತ ಮುಂಚೆ ರಾಷ್ಟ್ರಧ್ವಜದ ಬಗ್ಗೆ ಮಾತುಕತೆಗಳು ನಡೀತಿರ್ತಾವೆ. ಆ ಯುವಕ ತೋರಿಸಿದಾಗ ಗಾಂಧೀಜಿಯವರು ನೋಡಿ ಇದರಲ್ಲಿ ಇನ್ನೊಂದು ಬಣ್ಣ ಸೇರಿಸ್ಬೇಕಲ್ಲ ಅಂತ ಕೇಳ್ತಾರೆ. ಅವಾಗ ಬೇರೆ ಬೇರೆ ಮತಿಯವರಿಗೆ ಒಂದು ಬಿಳಿ ಬಣ್ಣ ಸೇರಿಸು, ಆ ಬಿಳಿ ಬಣ್ಣದ ಮೇಲೆ ಒಂದು ಚರಕ ಇರಲಿ ಅಂತ ಹೇಳ್ತಾರೆ. ಆ ಯುವಕ ಹೇಳ್ತಾನೆ, ಹಸಿರು ಬಣ್ಣ ಮುಸ್ಲಿಮರಿಗೆ, ಕೆಂಪು ಬಣ್ಣ ಹಿಂದೂಗಳಿಗೆ, ಈ ಬಿಳಿ ಬಣ್ಣ ಉಳಿದ ಮತಿಗಳಿಗೆ ಅಂತ ಹೇಳ್ತಾನೆ. ಈ ಧ್ವಜವನ್ನು ಯಾರ ಗಮನಕ್ಕೂ ಇರುವುದಿಲ್ಲ, ಮಹಾತ್ಮ ಗಾಂಧೀಜಿಯವರ ಗಮನಕ್ಕೆ ಮಾತ್ರ ಇರುತ್ತೆ. ಆ ಯುವಕ ಗಾಂಧೀಜಿಯವರ ಸಲಹೆ ಅಂತ ಒಂದು ತ್ರಿವರ್ಣ ಧ್ವಜವನ್ನು ರೆಡಿ ಮಾಡ್ತಾನೆ. ಮುಂದೆ ಅದು ಕಾಂಗ್ರೆಸ್ಸಿನ ಬೇರೆ ಬೇರೆ ಸಭೆಗಳಲ್ಲಿ ಕಾಣಿಸ್ಕೊಳ್ಳೋಕ್ಕೆ ಪ್ರಾರಂಭವಾಗುತ್ತೆ. ಮುಂದೆ ಕೆಲವು ವರ್ಷಗಳಾದ ನಂತರ ಇದೇ ಕಾರ್ಯಕಾರಿಣಿ ಸಭೆ ಕರಾಚಿಯಲ್ಲಿರುತ್ತೆ. ಅವಾಗ ರಾಷ್ಟ್ರಧ್ವಜದ ಬಗ್ಗೆ ಮಾತುಕತೆ ಬಂದಾಗ ಅವಾಗ ತೀರ್ಮಾನ ಮಾಡಬೇಕಾಗಿರುತ್ತೆ ನಮ್ಮ ರಾಷ್ಟ್ರಧ್ವಜ ಹೇಗಿರಬೇಕು ಅಂತ. ಅವಾಗ 7 ಜನ ಸದಸ್ಯರ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿ ಈಗಿರುವ ಧ್ವಜಕ್ಕೆ ಆಲ್ರೆಡಿ ಕೋಮು ಗಲಭೆಗಳು ಪ್ರಾರಂಭವಾಗಿರ್ತವೆ. ಅವಾಗ ಈ 7 ಜನ ಸಮಿತಿ ಆ ಕೆಂಪು ಬಣ್ಣವನ್ನು ತೆಗೆದು ಕೇಸರಿ ಬಣ್ಣ ಹಾಕಿ ಮಧ್ಯದಲ್ಲಿ ಚರಕವನ್ನಿಟ್ಟು ಆ 3 ಬಣ್ಣಗಳ ಏನು ಸೂಚಿಸುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಕೇಸರಿ ಶೌರ್ಯ ಮತ್ತು ಬಲಿದಾನ ಸೂಚಿಸಿದರೆ, ಬಿಳಿ ಸತ್ಯ ಮತ್ತು ಶಾಂತಿಯನ್ನು ಸೂಚಿಸುತ್ತದೆ, ಹಸಿರು ಶ್ರದ್ಧೆ ಮತ್ತು ಧೀರತನಗಳನ್ನು ಪ್ರತಿಬಿಂಬಿಸುವಂತೆ ಸ್ಪಷ್ಟವಾಗಿ ಹೇಳಿದರೂ ಕೂಡ ಸಿಖ್ಖರು ಗಲಾಟೆಯನ್ನು ಮಾಡ್ತಾರೆ. ನಮ್ಮ ಮತಿಗೂ ಒಂದು ಕಲರ್ ಬೇಕು, ಬಣ್ಣ ಬೇಕು, ಇಲ್ಲ ಆದರೆ ಈ ಧ್ವಜವನ್ನು ಬದಲಾಯಿಸಬೇಕು ಅಂತ ಹಠ ಹಿಡಿದು ಕೂತ್ಕೋತಾರೆ. ಈ ಸಮಿತಿಗೆ ದೊಡ್ಡ ತೆಲ್ಲವಾಗುತ್ತೆ. ತೆಲ್ಲವಾಗಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಈ ಯಾವ ಕಲರ್ಗಳು ಬೇಡ, ನಮ್ಮ ಪುರಾತನ ಕಲರ್ ಆದಂಥ ಕಾವಿ ಕೇಸರಿ ಒಂದೇ ಕಲರ್ ಇರಲಿ, ಆ ಮಧ್ಯದಲ್ಲಿ ಒಂದು ಚರಕ ಇರಲಿ ಅಂತ ಒಂದು ಒಮ್ಮತ ಅಭಿಪ್ರಾಯ ಬರುತ್ತೆ. ಎಲ್ಲರೂ ಒಪ್ಕೋತಾರೆ. ಆದರೆ ಗಾಂಧೀಜಿಯವರು ಒಪ್ಕೊಳ್ಳಲ್ಲ. ಈ ಕೇಸರಿ ಮತ್ತು ಬಿಳಿ ಹಸಿರು ಇರುವಂತಹ ಧ್ವಜವನ್ನೇ ನನಗೆ ಬೇಕು ಅಂತ ಗಾಂಧೀಜಿಯವರು ಹಠ ಮಾಡಿ ಕೂತ್ಕೋತಾರೆ. ಈ ಸಮಿತಿಗೆ ಗಾಂಧೀಜಿಯವರನ್ನು ವಿರುದ್ಧ ಹಾಕೊಳ್ಳುವಂಥ ಶಕ್ತಿ ಇರಲಿಲ್ಲ. ಹೀಗೆ ನಮ್ಮ ದೇಶದ ಪುರಾತನ ಕಾಲದಿಂದಲೂ ಬಂದಂತಹ ಭಗವಾ ಧ್ವಜವನ್ನು, ದೇಶದ ಚೈತನ್ಯದ ಪ್ರತೀಕವಾದ ಕೇಸರಿ ಬಣ್ಣವನ್ನು ಬದಿಗೆ ಸರಿಸಲಾಯಿತು. ಇನ್ನು ನಮ್ಮ ಶ್ರದ್ಧಾ ಬಿಂದುಗಳಾದಂಥ ಕಾವ್ಯಗಳಿರ್ಬೋದು, ಭಜನೆಗಳಿರ್ಬೋದು, ಅದರ ಮೇಲೆ ಕೂಡ ದಾಳಿ ಮಾಡ್ತಾರೆ. ಹೇಗೆ ಅಂದರೆ, ಒಬ್ಬ ವಿಖ್ಯಾತ ಕವಿ ಭೂಷಣನವರ ಶಿವಭವಾನಿ ಕವಿತೆ. ಈ ಕವಿತೆ ವಿವೇಕಾನಂದರ ನ್ಯಾಲ್ಗೆಯ ಮೇಲೆ ಯಾವಾಗಲೂ ಹರಿದಾಡುವಂತಹ ನೀಳ್ಗವಿತೆ. ಸಮಸ್ತ ಭಾರತೀಯರ ಹೃದಯದಲ್ಲಿ ಹಿಂದೂ ರಾಷ್ಟ್ರದ ರಾಕ್ಷಸನಂತೆ ತೇಜಪುಂಜವಾಗಿ ಮೆರುತ್ತಿದ್ದ ಶಿವಾಜಿ ಮಹಾರಾಜರ ಅನ್ನು ವಿವರಿಸುವಂಥ ಕವಿತೆ. ಆ ಕವಿತೆ ಹೀಗಿದೆ: ಕಾಶಿಜಿ ಕಿ ಕಲಾ ಜಾತಿ
मथुरा मसीजी होती, शिवाजी न होते तो सुन्नत होत सबकी. ಇದರ ಅರ್ಥ ಕಾಶಿಯ ಕಲೆ ಎಳೆಯುತ್ತಿತ್ತು, ಮಥುರೆ ಮಸೂದಿ ಆಗುತ್ತಿತ್ತು, ಶಿವಾಜಿ ಜನಿಸುತ್ತಿದ್ದರೆ ಎಲ್ಲರೂ ಮುಸಲ್ಮಾನರಾಗ್ತಿದ್ದರು ಎಂಬುವ ಕವಿತೆ. ಈ ಕವಿತೆಗೆ ಮುಸಲ್ಮಾನರು ಅಡ್ಡಿಪಡಿಸ್ತಾರೆ. ಶಿವಾಜಿಯನ್ನು ವಿವರಿಸುವಂಥ ಈ ಕವಿತೆ ನಮಗೆ ವಿರುದ್ಧವಾದದ್ದು. ಈ ಕವಿತೆಯನ್ನು ಕೈ ಬಿಡಬೇಕಂತ ನಾಗ್ಪುರದಲ್ಲಿ ನಡೆದ ಹಿಂದಿ ಸಾಹಿತ್ಯ ಸಮ್ಮೇಳನದಲ್ಲಿ ಗಲಾಟೆ ಮಾಡ್ತಾರೆ. ಕೊನೆಗೆ ಗಾಂಧೀಜಿಯವರು ಈ ಕವಿತೆಯ ಕೆಲವೊಂದು ಮುಖ್ಯವಾದ ಭಾಗಗಳನ್ನು ತೆಗೆದು ಹಾಕ್ತಾರೆ. ಇದು ಅಷ್ಟೇ ಅಲ್ಲ, ಇನ್ನೊಂದು ಭಜನೆ ನಾವು ಕೇಳಿದ್ದೀವಿ, ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ಇದು ಕೋಟ್ಯಾಂತರ ಹಿಂದೂಗಳ ಬಾಯಿಯಲ್ಲಿ ಬರುವಂಥ ಭಜನೆ. ಇದು ರಾಮ ಸೀತೆ ಭಾರತದ ಕೇವಲ 2 ದೈವಿ ಅವತಾರಗಳಲ್ಲ, ಭಾರತದ 2 ಮಹೋಜ್ವಲ ಆದರ್ಶ ಪ್ರತೀಕಗಳು, ಭಾರತವನ್ನು ಭಾರತವಾಗಿ ಉಳಿಸಿಡುವ ಜೀವಂತ ಶಕ್ತಿವಾಹಿನಿಗಳು. ಈ ಭಜನೆ ರಾಮ ಮತ್ತು ಸೀತೆಯನ್ನು ಒಳಗೊಂಡಿರೋದ್ರಿಂದ ಈ ಭಜನೆಗೂ ಕೂಡ ವಿರೋಧ ಮಾಡ್ತಾರೆ. ಕಡೆಗೆ ಗಾಂಧೀಜಿಯವರು ಈ ಹಳೆ ಭಜನೆಗೆ ಈಶ್ವರ ಅಲ್ಲ ತೇರೆ ನಾಮ್ ಸಬ್ಕೋ ಸನ್ಮತಿ ದೇ ಭಗವಾನ್ ಅಂತ ಒಂದು ಹೊಸ ವಾಕ್ಯವನ್ನು ಸೇರಿಸ್ತಾರೆ. ಇದರ ಉದ್ದೇಶ ಅಷ್ಟೇ, ಹಿಂದೂಗಳಿಗೆ ರಾಮ ಶಿವ ಅಲ್ಲ ಎಲ್ಲರೂ ಒಂದೇ ಅಂತ ಹೇಳುವ ಉದ್ದೇಶ ಆಗಿರುತ್ತೆ. ಹಿಂದೂಗಳಿಗೆ ಇದನ್ನು ಹೊಸದಾಗಿ ಹೇಳುವ ಅವಶ್ಯಕತೆ ಇರಲಿಲ್ಲ. ಆದರೆ ಗಾಂಧೀಜಿಯವರ ಭ್ರಮೆ ಏನಾಗಿರುತ್ತಂದರೆ, ಈ ಮೂವರು ಸೇರಿರುವಂಥ ಭಜನೆ ಮುಸಲ್ಮಾನರು ಹೇಳ್ತಾರಂತ ನಂಬಿದಂಥ ಒಂದು ಭ್ರಮೆ. ಹೀಗೆ ಮುಸಲ್ಮಾನರನ್ನು ಪ್ರತಿ ಹೆಜ್ಜೆಯಲ್ಲಿ ಓಲೈಸ್ತಾ ಹೋಗಿದ್ದ ಕಾರಣ ಈ ಮುಸ್ಲಿಮರ ಮುಖವಾಣೆ ಆಗಿ ಜನ್ಮ ತಾಳಿದಂತಹ ಜಿನ್ನಾ ಆಗಿರ್ಬೋದು, ಇವರು ಯಾರೂ ಕೂಡ ಭಾರತ್ ಮಾತಾ ಕಿ ಜೈ, ಈ ಒಂದೇ ಮಾತರಂ ಇರಲಿ, ಯಾವುದನ್ನು ಅವರು ಒಂದು ದಿನವೂ ಇದರಲ್ಲಿರುವಂಥ ಪದಗಳನ್ನು ಉಚ್ಚಾರ ಮಾಡಲಿಲ್ಲ. ಯಾರಿಗೋಸ್ಕರ ಹಸಿರು ಬಣ್ಣವನ್ನು ತ್ರಿವರ್ಣ ಧ್ವಜದಲ್ಲಿ ಸೇರಿಸಲಾಯಿತು ಆ ಧ್ವಜಕ್ಕೆ ಗೌರವ ಸಿಗ್ತಿರಲಿಲ್ಲ. ಕೊನೆಗೆ ಜಿನ್ನಾ ಎಂಬ ನಾಯಕನ ಸಹಕಾರ ಹಸ್ತದ ಚಿನ್ನದ ಜಿಂಕೆ ಎಂಬ ಬೆನ್ನ ಹತ್ತಿ ಅವರ ಪ್ರತಿ ಬೇಡಿಕೆಗಳಿಗೂ ಹ್ಞೂ ಅನ್ನೋಂತ ಹೋಗಿ ಕೊನೆಗೆ ಏನಾಯಿತು, ಈತ ಕಡೆ ಆ ಬಂಗಾರದ ಜಿಂಕೆ ಮಾಯವಾಯಿತು, ಇನ್ನೊಂದು ಕಡೆ ರಾಷ್ಟ್ರೀಯ ಐಕ್ಯತೆ ಎಂಬ ಸೀತೆ ಅಪಹರಣ ಆದಳು. ಈ ಮನಸ್ಥಿತಿ ಕೂಡ ಇನ್ನೂ ಕೂಡ ಹೀಗೆ ಇದೆ. ನಾವು ಹಿಂದೂಗಳು ಏನೋ ಮಾಡೋಕ್ಕೂ ಹೋದರೂ, ಏನು ಮಾಡಲು ಹೋದರೂ ಅದಕ್ಕೊಂದು ವಿರೋಧ ಇರುತ್ತೆ, ಪ್ರತಿಭಟನೆಗಳಿರ್ತವೆ, ತೊಂದರೆಗಳಿರ್ತವೆ. ಹೀಗೆ ನಮ್ಮ ರಾಷ್ಟ್ರದ ಸ್ವಂತಿಕೆ ಅನ್ನೋದೇನಿದೆಯಲ್ಲ, ನಮ್ಮ ಮೂಲ ಅನ್ನೋದೇನಿದೆಯಲ್ಲ, ಅವುಗಳ ಮೇಲೆ ಹೀಗೆ ದಾಳಿ ಮಾಡ್ತಾ ಬಂದು ಹಿಂದೂಗಳನ್ನು ತಮ್ಮ ಸ್ವಂತಿಕೆಯಿಂದ ವಂಚಿತರನ್ನಾಗಿ ಮಾಡಿದ ಈ ಕಾಂಗ್ರೆಸ್ ಮತ್ತು ಮುಸಲ್ಮಾನರು. ಧನ್ಯವಾದ.